ಅದಕ್ಕೆಲ್ಲ ಕ್ರಮ ತಗೊಳ್ತೀವಿ. ಅದು ಏನು ಮಾಡಬೇಕು ಎಲ್ಲ ಕೊಡ್ತೀವಿ. ಪರ್ಮಿಷನ್ ಕೊಟ್ಟಿದ್ರೆ ನಮ್ಮ SP ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ. ಅದನ್ನು ಮೀರಿ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಸರ್, ಹಿಂದೆ ನಿಮ್ಮ ಪಕ್ಷದಲ್ಲಿ ಸುಧಾಕರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಆಕಾಂಕ್ಷಿ ಆಗಿರ್ತಾರೆ. ಈಗ ಟಿಕೆಟ್ ಸಿಗಲಿಕ್ಕೆ ಒಂದಷ್ಟು ಅಂದರೆ ಸಹಜವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟವ್ರೆ. ಜೊತೆಗೆ ಒಂದು ವೇಳೆ ಟಿಕೆಟ್ ಸಿಗದವರೆ ಮುಂದೆ ನಾನು ತೀರ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ಅಲ್ಲ ರೀ, ಅದಕ್ಕೆ ನಾವೇನ್ರಿ ಮಾಡಬೇಕು? ವಾಪಸ್ ಕಾಂಗ್ರೆಸ್ಗೆ ಬರೋದಾದ್ರೆ ಏನಾದರೂ ಅದನ್ನ ನೀವು ಅವ್ರನ್ನ ಕೇಳಿ, ಅವರು ಸುಧಾಕರ್ ಅವ್ರನ್ನ ಕೇಳಿ. ಅದಕ್ಕೆಲ್ಲ ಕ್ರಮ ತಗೊಳ್ತೀವಿ. ಅದು ಏನು ಮಾಡಬೇಕು ಎಲ್ಲ ಕೊಡ್ತೀವಿ. ಪರ್ಮಿಷನ್ ಕೊಟ್ಟಿದ್ರೆ ನಮ್ಮ SP ಅವರಿಗೆ ಪರ್ಮಿಷನ್ ಕೇಳಿದ್ದಾರೆ, ಅವ್ರು ಪರ್ಮಿಷನ್ ಕೊಟ್ಟಿದ್ರೆ ಅದನ್ನು ರೆಗ್ಯುಲೇಟ್ ಮಾಡ್ತಾರೆ. ಅದನ್ನು ಮೀರಿ ಹೋದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತಾರೆ. ಸರ್, ಹಿಂದೆ ನಿಮ್ಮ ಪಕ್ಷದಲ್ಲಿ ಸುಧಾಕರ್ ಈಗ ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ಆಕಾಂಕ್ಷಿ ಆಗಿರ್ತಾರೆ. ಈಗ ಟಿಕೆಟ್ ಸಿಗಲಿಕ್ಕೆ ಒಂದಷ್ಟು ಅಂದರೆ ಸಹಜವಾಗಿ ಯಡಿಯೂರಪ್ಪ ಮತ್ತು ವಿಜೇಂದ್ರ ವಿರುದ್ಧ ಪರೋಕ್ಷ ಎಚ್ಚರಿಕೆಯನ್ನು ಕೊಟ್ಟವ್ರೆ. ಜೊತೆಗೆ ಒಂದು ವೇಳೆ ಟಿಕೆಟ್ ಸಿಗದವರೆ ಮುಂದೆ ನಾನು ತೀರ್ಮಾನ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಅದಕ್ಕೆ ನಾವೇನು ಮಾಡಬೇಕು? ಅಲ್ಲ ರೀ, ಅದಕ್ಕೆ ನಾವೇನ್ರಿ ಮಾಡಬೇಕು? ವಾಪಸ್ ಕಾಂಗ್ರೆಸ್ಗೆ ಬರೋದಾದ್ರೆ ಏನಾದರೂ ಅದನ್ನ ನೀವು ಅವ್ರನ್ನ ಕೇಳಿ, ಅವರು ಸುಧಾಕರ್ ಅವ್ರನ್ನ ಕೇಳಿ.